ಜಾಸ್ತಿ ಈಗೋ ಇರ್ತಕ್ಕಂಥ ವ್ಯಕ್ತಿಗಳ ಮೈಂಡ್‌ಸೆಟ್ಟನ್ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಂತ ಒಬ್ರು ಯಾರೋ ಕಾಮೆಂಟಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆ್ಯಂಡ್ ಸುಮಾರು ರಿಲೇಶನ್‌ಶಿಪ್ಪಲ್ಲಿ ಈ ಪ್ರಾಬ್ಲಮ್ ಇರುತ್ತೆ. ಈಗೋ ಮೈಂಡ್‌ಸೆಟ್ ಇದ್ದೋರೊಟ್ಟಿಗೆ ಬದುಕೋದು ತುಂಬಾ ಕಷ್ಟ ಆಗತ್ತೆ. ಅವ್ರ ಮಾತೇ ಕೇಳ್ತಿರಲ್ಲ. ಅವ್ರನ್ನ ಹೆಂಗ್ ಚೇಂಜ್ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು 6 ಟಿಪ್ಸ್‌ನ ಶೇರ್ ಮಾಡ್ತೀನಿ. ಆ್ಯಂಡ್ ಶಾರ್ಟ್ ಆಗಿ ಹೇಳ್ತಾ ಹೋಗ್ತೀನಿ. ತುಂಬಾ ಎಳಿತಾ ಹೋಗಲ್ಲ ವಿಡಿಯೋ. ಆ್ಯಂಡ್ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕೌನ್ಸೆಲಿಂಗ್ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ. ಆ್ಯಂಡ್ ನಿಮಗೆ ಯಾವ್ದು ಪಾಯಿಂಟ್ ರೈಟ್ ಅನ್ಸುತ್ತೆ ಕಮೆಂಟ್ ಮಾಡಿ, ಮರಿಬೇಡಿ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನೇರವಾಗಿ ಅವರ ತಪ್ಪನ್ನು ಅವರಿಗೆ ಹೇಳ್ಬೇಡಿ. ಇನ್ನೂ ಟ್ರಿಗರ್ ಆಗ್ತಾರೆ. ಇನ್ನೂ ಅವ್ರಿಗೆ ಈಗೋ ಏನಿದೆಯಲ್ಲ ಅದು ಡಬಲ್ ಆಗಿ ಜಗಳ ಮಾಡುವಂಥ ಸಾಧ್ಯತೆ ಇರುತ್ತೆ. ಹೆಂಗೆ ಹೇಳ್ಬೇಕು ಅಂದ್ರೆ, ಸ್ಟೋರಿ ಆರ್ ಎಕ್ಸಾಂಪಲ್ ಮುಖಾಂತರ ಹೇಳ್ತಾ ಹೋಗಿ. ವೆರಿ ಇಂಪಾರ್ಟೆಂಟ್. ಈಗ ಕೆಲವರಿಗೆ ತಪ್ಪು ಅಂತ ಹೇಳಿ ನೇರವಾಗಿ ತಪ್ಪು ಮಾಡ್ತಿದ್ದೀರಾ, ತಪ್ಪೇ ಮಾಡಿದ್ರೆ ಇದು ತಪ್ಪು ಅಂತ ಹೇಳಿದಾಗ ಬೇಜಾರು ಮಾಡ್ಕೊಳ್ತಾರೆ. ಅದನ್ನ ನೀವು ಹೆಂಗೆ ಅಂದ್ರೆ, ಹೊಗಳದಂಗೂ ಇರಬೇಕು, ಹೊಡೆದಂಗೂ ಇರಬೇಕು ಅಂತ ಹೇಳ್ತಾರೆ ನೋಡಿ ಆಡು ಭಾಷೆ ಒಳಗೆ. ಹಾಗೆ ಸ್ಟೋರಿ ಮುಖಾಂತರ ಸ್ಟೋರಿ ಒಂದು ಕತೆ ಹೇಳಬೇಕು. ಫೈನಲ್ ಆಫ್ ದ ಮಾರಲ್ ಸ್ಟೋರಿ ಏನಂತ ಅವ್ರಿಗೆ ಅರ್ಥ ಆಗ್ಬೇಕು, ಆ ಥರ ಕತೆ ಹೇಳಿ. ಎಕ್ಸಾಂಪಲ್ನು ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡಿಸಿ. ಓಕೆ, ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಅವರನ್ನು ಅವಮಾನ ಮಾಡೋಕ್ಕೆ ಹೋಗಬೇಡಿ. ಅವಮಾನ ಮಾಡಿದಾಗ ಪಬ್ಲಿಕಲ್ಲೆಲ್ಲೋ ಇರ್ತಾರೆ. ಸೊ ಪಬ್ಲಿಕಲ್ಲಿ ಅವರಿಗೆ ತುಂಬ ರೆಸ್ಪೆಕ್ಟ್ ಕೊಡಿ. ನೀವು ಪಬ್ಲಿಕಲ್ಲಿ ಅವಮಾನ ಮಾಡಬೇಡಿ. ಏನೇ ತಪ್ಪು ಮಾಡಿದ್ರು ಹೊಗಳಿ, ನೀವೇ ಕರೆಕ್ಟ್ ಅಂತ ಹೇಳಿ. ಯಾಕೆಂದರೆ ಫಸ್ಟ್ ಈಗೋ ಇರುತ್ತೆ. ಸೊ ಈಗೋ ಇರೋರಿಗೆ ನೀವು ಇನ್ನೂ ಹೇಳ್ತಾ ಹೋದರೆ ಡೆಫಿನೆಟ್ಲಿ ಅವ್ರಿಗೆ ಇನ್ನೂ ಏನಂತ ಹೇಳಿದ್ರೆ ಜಗಳ ಮಾಡಿ ನಿಮ್ಮ ಮಾತೇ ಕೇಳಲ್ಲ, ಏನೋ ದೊಡ್ಡ ಗಲಾಟೆ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಅವಾಗ ಅವ್ರದ್ದೇ ಸರಿ ಅಂತ ಹೇಳಿ ಮನೆಗೆ ಬಂದ್ಬಿಟ್ಟು ಕಾಮ್ ಆಗಿ ಕೂಲ್ ಆಗಿ ಯಾರು ಇಲ್ದಿರೋ ಪರ್ಸನಲ್ ಒಂದು ನಿಮ್ಮ ಮನೆಗೆ ಬಂದಿರ್ತಾರೆ 4 ಗೋಡೆ ಮಧ್ಯೆ. ಅವಾಗ ಅವರಿಗೆ ಹೊಗಳ್ತಾ ಪ್ರೀತಿಯಿಂದ ಹೇಳಿ, ಅವಾಗ ಕೇಳ್ತಾರೆ, ಚೇಂಜಸ್ ಮಾಡ್ಕೊಳಕ್ ಪ್ರಯತ್ನ ಪಡ್ತಾರೆ ಅಂತ ಹೇಳ್ಬೋದು. ಈ ವೇನಲ್ಲಿ ಹೋಗ್ಬೇಕು ಅವರಿಗೆ. ನೀವು ಇಲ್ಲ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಥವಾ ಪಬ್ಲಿಕಲ್ಲಿ ಇರೋದು ತಪ್ಪು ಹೇಳ್ತೀನಿ, ಬಿಕಾಸ್ ಅವ್ರ ವ್ಯಕ್ತಿತ್ವನೇ ಈಗೋನಲ್ಲಿ ತುಂಬಿಕೊಂಡಿದೆ ಅಂದ್ಮೇಲೆ ಕೇಳೋದು ಎಲ್ಲಿಂದ ಬರುತ್ತೆ ಮಾತು? ನಾನು ಅನ್ನೋದಿರುತ್ತೆ ಅವರಲ್ಲಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ರೆಸ್ಪೆಕ್ಟ್ ಕೊಡಿ. ಏನು ಲೈಕ್ ರಿಯಾಲಿಟಿ ತೋರಿಸಿ. ನಾನು ಅದೇ ಹೇಳ್ತಿರೋದು. ನೀವೇನಾದ್ರು ಹೇಳಬೇಕು ಅಂದ್ರೆ ಅವ್ರಿಗೆ ರಿಯಾಲಿಟಿ ತೋರಿಸಿ, ರಿಯಾಲೈಸೇಷನ್ ಅರ್ಥ ಮಾಡಿಸಿ. ಅದು ಸ್ಟೋರಿ ಅರ್ಥ ಆಗತ್ತೆ ಅವ್ರಿಗೆ. ಈಗ ನೀವು ರಿಯಾಲಿಟಿ ಒಳಗಡೆ ಮಾತಾಡ್ಬೇಕಾಗತ್ತೆ, ಅದು ರೆಸ್ಪೆಕ್ಟ್ ಕೊಟ್ಬಿಟ್ಟು. ಪ್ರತಿ ಸಲ ರೆಸ್ಪೆಕ್ಟ್ ಯಾಕೆ ಇದನ್ನ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ವೆರಿ ಇಂಪಾರ್ಟೆಂಟ್. ರೆಸ್ಪೆಕ್ಟ್ ಮುಖಾಂತರನೇ ಗೆಲ್ಬೇಕು ಅವ್ರಿಗೆ. ಈಗೋ ಇರುತ್ತಲ್ಲ, ನೀವು ಏನ್ ಮಾತಾಡಿದ್ರು ಅವ್ರು ಜಗಳ ತೆಗಿಲಿಕ್ಕೆ ನಿಂತಿರ್ತಾರೆ. ಸೊ ರೆಸ್ಪೆಕ್ಟ್ ಬೇಕು. ಅಂಡ್ ರಿಯಾಲಿಟಿ ಅರ್ಥ ಮಾಡಿಸಿ. ಅದ್ ರಿಯಾಲಿಟಿ ಅರ್ಥ ಆಗೋಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ನೀವು ಆ ಥರ ಪಡ್ಬೇಡಿ. ಓಕೆ, ನಿಮಗೆ ತುಂಬಾ ಪೇಷನ್ಸ್ ಇರಬೇಕು ಆ ಥರದ ವ್ಯಕ್ತಿಗಳನ್ನ ಬದಲಾವಣೆ ಮಾಡಬೇಕು ಅಂದ್ರೆ. ನೆಕ್ಸ್ಟ್ ಪಾಯಿಂಟ್, ಅವ್ರಿಗೆ ಏನಾದ್ರು ಅಡ್ವೈಸ್ ಮಾಡಬೇಕು ಅಂದ್ರೆ ರೆಸ್ಪೆಕ್ಟ್. ಅಗೇನ್ ಗೌರವ ಕೊಟ್ಕೊಂಡು ಅಡ್ವೈಸ್ ಮಾಡಿ. ನೀವು ಕೇಳ್ತಾರೆ, 100% ಕೇಳ್ತಾರೆ. ಹೊಗಳ್ದಂಗೂ ಇರಬೇಕು, ತೆಗಳ್ದಂಗೂ ಇರಬೇಕು ಅಂತ ಹೇಳ್ತಾರಲ್ಲ. ಸೊ ಆ ಥರದಲ್ಲಿ ಈಗ ಹಳ್ಳಿ ಭಾಷೆನಲ್ಲಿ ಹೇಳ್ತಾರೆ ಇದನ್ನ, ಏನೋ ಬಟ್ಟೆ ಒಳಗಡೆ ಕಲ್ಲು ಹಾಕ್ಬಿಟ್ಟು ಸುತ್ಕೊಂಡು ಹೊಡಿತಾರೆ ಅಂತ. ಆಸ್ ಯೂಶುವಲ್ ಹಂಗೇನೆ ಗೌರವ ಕೊಡ್ತಾ, ರೆಸ್ಪೆಕ್ಟ್, ಅಡ್ವೈಸ್ ಮಾಡ್ತಾ ಹೋಗಿ. ಅವ್ರು ಕೇಳುವಂತ ಸಾಧ್ಯ, ಅಟ್ಲೀಸ್ಟ್ ನಿಮ್ಮ ಮಾತುಗಳನ್ನು ಕೇಳ್ತಾ ಹೋಗ್ತಾರೆ, ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾರೆ. ಅಂಡ್ ಏನಂತ ಹೇಳಿದ್ರೆ, ಚೇಂಜ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ಕೊಡಿ. ನೀವು ಇವತ್ತು ಹೇಳ್ಬಿಟ್ಟಿದ್ದೀನಿ, ಇವತ್ತು ಅಥವಾ ನನ್ನ ವಿಡಿಯೋ ನೋಡಿದ್ದೀರಾ, ನಾಳಿನ ಪ್ರಯೋಗ ಮಾಡೋಣ. 1 ತಿಂಗಳ ತಗೋಬಹುದು, 2 ತಿಂಗಳ ತಗೋಬಹುದು, 3 ತಿಂಗಳನ್ನ ತಗೋಬಹುದು, 6 ತಿಂಗಳನ್ನ ತಗೋಬಹುದು, ಕೆಲವರು 1 ವರ್ಷ ತಗೊಳ್ಬಹುದು. ಡಿಪೆಂಡ್ ಅಪಾನ್ ಅವ್ರ ಮೇಲೆ. ಬಟ್ ನಿಮ್ಮ ಪ್ರಯತ್ನ ಸತತವಾಗಿರಲಿ ಆ್ಯಂಡ್ ಸ್ಲೋಲಿ ಅರ್ಥ ಮಾಡಿಸಿ. ಆ ಥರ ಪಡಬೇಡಿ, ಓಡೋಗ್ಬಿಡ್ಬೇಡಿ. ಓಕೆ, ಯಾಕೆಂದರೆ ನೀವು ಒಂದು ಸಂಸಾರ ಅನ್ನೋ ದೋಣಿ ಒಳಗಡೆ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಂದಮೇಲೆ, ದಡ ಸೇರೋ ತನಕನೂ ಕೂಡ ಸ್ಲೋಲಿ ಅರ್ಥ ಮಾಡಿಸ್ಕೊಂಡೇ ಹೋಗ್ಬೇಕು. ಫೈನಲಿ ದಡ ಸೇರೋ ತನಕ ಹಿಂಗೆ ಹೋಗೋದು, ಜರ್ನಿ ಸಾಕ್ತಾನೆ ಇರೋದು, ಆಪ್ಷನ್ಸ್ ಇಲ್ಲ. ಓಕೆ, ಅದಕ್ಕೋಸ್ಕರ ಇದನ್ನು ಮಾಡಿ. ನೆಕ್ಸ್ಟು, ಹಂಬಲ್ ಆಗಿ ಅರ್ಥ ಮಾಡಿಸಿ. ವಿನಯತೆ ಇರ್ಬೇಕು ನಿಮ್ಮಲ್ಲಿ. ಬಿಕಾಸ್ ಅವ್ರ ನೇಚರ್ ಅರ್ಥ ಮಾಡ್ಕೊಂಡಿರ್ತೀರಿ, ಅವ್ರ ಬಗ್ಗೆ ಏನು ಅಂತ ತಿಳ್ಕೊಂಡಿರ್ತೀರಿ ಅಂದಮೇಲೆ ಹಂಬಲ್ನೆಸ್ ಆಗೇ ಇರ್ಬೇಕು. ನೀವು ಹಂಬಲ್ ಆಗೇ ಇರಬೇಕಾಗತ್ತೆ. ದರ್ ಇಸ್ ನೋ ಆಪ್ಷನ್ಸ್. ಇದಿಷ್ಟು ಪಾಯಿಂಟ್ಸ್ ಏನು ಹೇಳಿದ್ದೀನಲ್ಲ, ಇದನ್ನ ಅಡ್ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವೇನಲ್ಲಿ ಹೋಗಿ ನೀವು ಈಗೋ ಇರ್ತಕ್ಕಂಥ ವ್ಯಕ್ತಿಗಳ ಮೈಂಡ್ ಸೆಟ್ಟನ್ನು ಸ್ಲೋಲಿ ಚೇಂಜ್ ಮಾಡ್ಬೋದು. ಸ್ನೇಹಿತರೆ, ಈ ಪಾಯಿಂಟ್ಸ್ಗಳು ನಿಮಗೆ ಇದರಲ್ಲಿ ಯಾವ್ದು ಎಕ್ಯುರೇಟ್, ಎಲ್ಲ ಪಾಯಿಂಟ್ಸ್ ಓಕೆನಾ ಅಥವಾ ಯಾವ್ದು ನಿಮ್ಮ ಪರ್ಟಿಕ್ಯುಲರ್ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ತುಂಬ ರಿಲೇಷನ್ಶಿಪ್ಪಲ್ಲಿ ಈಗೋ ಪ್ರಾಬ್ಲಮ್ ಇದೆ, ಒಪ್ಕೊಳ್ಳಲ್ಲ. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀವಿ, ಆದಷ್ಟು ಬೇಗ 50K ಆಗಲಿ, ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ.